2026 ಹೊಸ ವರ್ಷದಲ್ಲಿ 12 ರಾಶಿಗಳ ಹಣಕಾಸು ವೃದ್ಧಿ, ವಿದೇಶ ಪ್ರಯಾಣ, ಸರ್ಕಾರಿ ನೌಕರಿ, ಹೂಡಿಕೆ ಭವಿಷ್ಯ ಹೇಗಿರಲಿದೆ? ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿ ಅವರ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಓಂ ರಾಘವೇಂದ್ರ ಸ್ವಾಮಿ ಎಂದು ಕಾಮೆಂಟ್ ಮಾಡಿ. ನಾವೆಲ್ಲರೂ 2026ನೇ ವರ್ಷಕ್ಕೆ ಕಾಲಿಡಲಿದ್ದೇವೆ. ಅದಕ್ಕಾಗಿ ಇನ್ನು ಕೇವಲ 1 ವಾರಗಳು ಮಾತ್ರ ಬಾಕಿ ಉಳಿದಿವೆ. ಪ್ರತಿ ವರ್ಷವೂ ಎಲ್ಲರಿಗೂ ವಿಭಿನ್ನ ಲಾಭಗಳನ್ನು ತರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಒಂದು ವಿಶೇಷ ವರ್ಷ. ವಿಶೇಷವಾಗಿ ಕೆಲವು ರಾಶಿಗಳಿಗೆ ಇದು ಹಣಕಾಸಿನ ವಿಷಯದಲ್ಲಿ ಅನೇಕ ಲಾಭಗಳನ್ನು ತರಲಿವೆ. 2026ರಲ್ಲಿ ಅನೇಕ ಗ್ರಹಗಳ ಸ್ಥಾನಗಳ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತವೆ. ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಇದು ಅನೇಕ ಜನರಿಗೆ ಆರ್ಥಿಕ ಲಾಭವನ್ನು ನೀಡುವುದು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ರಾಶಿಗಳ ಮೇಲೆ ಹಣಕಾಸು ಭವಿಷ್ಯ ಹೇಗಿರಲಿದೆ? 2026 ಮೇಷರಾಶಿಯವರಿಗೆ ಆರ್ಥಿಕವಾಗಿ ತುಂಬಾ ಶುಭ ವರ್ಷವಾಗಿರುತ್ತೆ. ಗುರುವಿನ ಆಶೀರ್ವಾದ ನಿಮಗೆ ಸಮೃದ್ಧಿ ಜೀವನವನ್ನು ತರುವುದು ಅಲ್ಲದೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿರಿಸುತ್ತೆ. ಆದರೆ 12ನೇ ಮನೆಯಲ್ಲಿ ಶನಿಯ ಪ್ರಭಾವ ಮತ್ತು 2ನೇ ಮನೆಯ ಮೇಲಿನ ಅದರ ಅಂಶವು ಹಣವನ್ನು ಉಳಿಸುವಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದು. ಇದರ ಹೊರತಾಗಿ ನಿರಂತರವಾಗಿರುವಂತಹ ನಿಮ್ಮ ಶ್ರಮ ನಿಮಗೆ ಆರ್ಥಿಕ ಅವಕಾಶಗಳು ಮತ್ತು ಆದಾಯವನ್ನು ಕೈ ಸೇರಿಸುತ್ತಾ ವರ್ಷವಿಡೀ ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗ್ತವೆ. ವೃಷಭ ರಾಶಿಯವರಿಗೆ ಹೊಸ ವರ್ಷ ಹೊಸ ಅವಕಾಶಗಳೊಂದಿಗೆ ಕೊನೆಗೊಳ್ಳಲಿದೆ. ಅಂದರೆ 2026 ವರ್ಷದ ಮೊದಲ ಅರ್ಧದಲ್ಲಿ ವೆಚ್ಚಗಳು ಹೆಚ್ಚಾಗಿರಬಹುದು. ಗುರುವಿನ ಹಿಮ್ಮುಖ ಚಲನೆ ಮತ್ತು ರಾಹುವಿನ ಪ್ರಭಾವದಿಂದ ಉಳಿತಾಯ ಕಷ್ಟಕರವಾಗಿರಬಹುದು ಮತ್ತು ಅನಗತ್ಯ ವೆಚ್ಚಗಳು ಹೆಚ್ಚಾಗಲಿದೆ. ಆದರೆ ಚಿಂತಿಸುವ ಅಗತ್ಯವಿಲ್ಲ. ಯಾಕೆಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅನಿರೀಕ್ಷಿತ ಲಾಭವನ್ನು ನೀವು ಪಡೆಯುವಿರಿ. ವೃತ್ತಿಪರ ಪ್ರಗತಿ, ಆರ್ಥಿಕ ಲಾಭವನ್ನು ನೀವು ನಿರೀಕ್ಷಿಸಬಹುದು. ವೃಷಭ ರಾಶಿ ಹೊಸ ವರ್ಷ ಹೊಸ ಅವಕಾಶಗಳೊಂದಿಗೆ ಕೊನೆಗೊಳ್ಳಲಿದೆ. ಆದರೆ 2026 ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಹೆಚ್ಚಾಗಿರಬಹುದು. ಗುರುವಿನ ಹಿಮ್ಮುಖ ಚಲನೆ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಉಳಿತಾಯ ಕಷ್ಟಕರವಾಗಿರಬಹುದು ಮತ್ತು ಅನಗತ್ಯ ವೆಚ್ಚಗಳು ಹೆಚ್ಚಾಗಲಿದೆ. ಆದರೆ ಚಿಂತಿಸುವಂತ ಅಗತ್ಯವಿಲ್ಲ. ಯಾಕೆಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಅನಿರೀಕ್ಷಿತ ಲಾಭವನ್ನು ನೀವು ಪಡೆಯುವಿರಿ. ವೃತ್ತಿಪರ ಪ್ರಗತಿ, ಆರ್ಥಿಕ ಲಾಭ ನೀವು ನಿರೀಕ್ಷೆ ಮಾಡಬಹುದು. ಈ ವರ್ಷ ಕರ್ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ತೃಪ್ತಿಕರವಾಗಿರುತ್ತೆ. ನೀವು ಸಂಪೂರ್ಣವಾಗಿ ತೃಪ್ತಿಕರರಾಗದಿದ್ದರೂ ಕೂಡ ಅಥವಾ ಸುರಕ್ಷಿತವಾಗಿರದಿದ್ದರೂ ಕೂಡ ನಿಮ್ಮ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಈ ವರ್ಷ ನೀವು ದುಬಾರಿ ವಸ್ತುಗಳಿಗೆ ಖರ್ಚು ಮಾಡಲು ಒಲವು ತೋರದಿರುವುದು ಉತ್ತಮ. ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮಧ್ಯಸ್ಥಿಕೆ ಬೇಡ. ಸ್ವಂತ ಲಾಭದಾಯಕ ಹುದ್ದೆ ಶುರು ಮಾಡೋದ್ರಿಂದ ಈ ವರ್ಷ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಅಲ್ಲದೆ ಉದ್ಯೋಗದಲ್ಲಿ ನಿಮ್ಮ ಯೋಜನೆಗಳು ಮೆಚ್ಚುಗೆ ಪಡೆಯಲಿವೆ. ಇದು ದುಪ್ಪಟ್ಟು ಲಾಭವನ್ನು ತಂದುಕೊಡಬಹುದು. ಈ ರಾಶಿಯ ಕೃಷಿಕರು, ಬ್ಯಾಂಕಿಂಗ್, ಬಡ್ಡಿ ವ್ಯವಹಾರ, ರೈಲ್ವೆ, ಸರ್ಕಾರಿ ಹುದ್ದೆ ಮಾಡುವವರಿಗೆ ಅನಿರೀಕ್ಷಿತ ಲಾಭ ಸಿಗಲಿದೆ. ಸಿಂಹರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಸಾಕಷ್ಟು ತೃಪ್ತಿಕರವಾಗಿರಲಿದೆ. ವರ್ಷದ ಆರಂಭದಲ್ಲಿ ಕೆಲವು ಸಣ್ಣ ಆರ್ಥಿಕ ಅಡೆತಡೆಗಳು ಉಂಟಾಗಬಹುದಾದರೂ ಇಡೀ ವರ್ಷ ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತೆ. ರಾಹು ನಿಮ್ಮ ಆರ್ಥಿಕ ಗುರಿಗಳು ಮತ್ತು ಹೂಡಿಕೆಗಳಿಗೆ ಅಡ್ಡಿಯಾಗುತ್ತಾನೆ. ಆದರೆ ನೀವು ನಿಮ್ಮ ಪ್ರಯತ್ನಗಳನ್ನು ಬಿಡದೆ ಮುಂದೂಡುವುದು ದೀರ್ಘಾವಧಿಯ ಲಾಭವನ್ನು ನೀಡಲಿದೆ. ನಿಮ್ಮ ಶ್ರಮದ ಫಲವನ್ನು ನೀವು ಪಡೆಯುವಿರಿ. ಈ ರಾಶಿಯ ಶ್ರಮಿಕರಿಗೆ ಶುಭ ಗ್ರಹಗಳ ಅನುಗ್ರಹ ಸದಾ ಇರೋದ್ರಿಂದ ಗಾರ್ಮೆಂಟ್ಸ್, ಸಣ್ಣ ವ್ಯಾಪಾರ, ಉದ್ಯಮ, ಕಾರ್ಮಿಕರು, ಕಾರ್ಖಾನೆ ನೌಕರರಿಗೆ ಶ್ರೀಮಂತರಾಗುವ ಯೋಗವಿದೆ. ಈ ವರ್ಷ ಕನ್ಯಾ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಏರಿಳಿತಗಳಿಂದ ಕೂಡಿರುತ್ತೆ. ವರ್ಷದ ಆರಂಭದಲ್ಲಿ ಕೆಲವು ಅನಗತ್ಯ ಮತ್ತು ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸಲಿವೆ. ಇದು ಉಳಿತಾಯದ ಮೇಲೆ ಪರಿಣಾಮ ಬೀರುವುದು. ವರ್ಷದ ದ್ವಿತೀಯಾರ್ಧದಲ್ಲಿ ಆದಾಯ ಮತ್ತು ಲಾಭ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ವೆಚ್ಚಗಳು ಇನ್ನೂ ಹೆಚ್ಚಾಗಿರುತ್ತವೆ. ಹೀಗಾಗಿ ಐಷಾರಾಮಿ ಜೀವನಕ್ಕಾಗಿ ಹಣ ವ್ಯಯಿಸುವುದು ನಷ್ಟಕ್ಕೆ ತಳ್ಳಬಹುದು. ಈ ರಾಶಿ ಸರ್ಕಾರಿ ಹುದ್ದೆಯನ್ನು ನಿರೀಕ್ಷೆ ಮಾಡುವವರಿಗೆ ವರ್ಷದಲ್ಲಿ ಬೇಡಿದ ಉದ್ಯೋಗಾವಕಾಶಗಳು ಬರುವಂತಹ ಲಕ್ಷಣಗಳಿವೆ. ಅಲ್ಲದೆ ಹೊಸ ಮನೆ, ವಾಹನ ಖರೀದಿ ಹಾಗೂ ವಿದೇಶ ಪ್ರಯಾಣ ಮಾಡಲು ಅವಕಾಶಗಳು ಕೂಡ ಸಿಗಲಿವೆ. ಈ ವರ್ಷ ತುಲಾ ರಾಶಿಯವರು ಆರ್ಥಿಕವಾಗಿ ತೃಪ್ತಿಕರವಾಗಿರುತ್ತೆ. ಈ ವರ್ಷ ನಿಮ್ಮ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಇರುತ್ತೆ. ಸಂಬಳ ಹೆಚ್ಚಳ, ವ್ಯವಹಾರ ಲಾಭಗಳು ಮತ್ತು ಅತ್ಯುತ್ತಮ ಹೂಡಿಕೆ ಅವಕಾಶಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಬಗೆಹರಿಸುವ ಸಮಯ ಇದಾಗಿದೆ. ಸ್ವಂತ ಹುದ್ದೆಯನ್ನು ಶುರು ಮಾಡಲು ಕುಟುಂಬ ಹಾಗೂ ಸ್ನೇಹಿತರ ಸಹಕಾರ ಸಿಗಲಿದೆ. ಇದರ ಸದುಪಯೋಗ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಸದಾ ನೆಮ್ಮದಿ ನಿಮ್ಮದಾಗಲಿದೆ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅಸ್ಥಿರತೆಯಾಗಿರಬಹುದು. ಶನಿ ಮತ್ತು ರಾಹುವಿನ ಸ್ಥಾನಗಳು ಆರ್ಥಿಕ ಭದ್ರತೆಗೆ ಸವಾಲುಗಳನ್ನು
ಲಾಭವನ್ನು ಒಡ್ಡಬಹುದು. ಹೆಚ್ಚಿದ ಆದಾಯ ಮತ್ತು ಲಾಭಗಳಿಗೆ ಉತ್ತಮ ಅವಕಾಶ ತೃಪ್ತಿಕರವಾಗಿರೋದಿಲ್ಲ. ಹೂಡಿಕೆ ಅವಕಾಶಗಳು ಸೀಮಿತವಾಗಿರುತ್ತವೆ. ಇದು ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದರೆ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ಹಿಂದೆಂದೂ ಕೇಳಿ ಕಂಡರಿಯದಷ್ಟು ಹಣದ ಹರಿವು ಹೆಚ್ಚಾಗಲಿದೆ. ಈ ವರ್ಷ ಧನುರಾಶಿಯವರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲವಾಗಿರುತ್ತೆ. ಇದು ಸಂಪತ್ತನ್ನ ಹೆಚ್ಚಿಸುವುದು. ಈ ವರ್ಷ ಪ್ರಮುಖ ಆರ್ಥಿಕ ನಷ್ಟ ಸೂಚಿಸೋದ್ರಿಂದ ಜಾಗರೂಕರಾಗಿರಿ. ಅಲ್ಲದೆ ಈ ವರ್ಷ ಸ್ವಂತ ಹುದ್ದೆ ಶುರು ಮಾಡಲು ಅವಕಾಶಗಳು ಸಿಗಲಿವೆ. ಇದು ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುವುದು. ಅಲ್ಲದೆ ಸರ್ಕಾರಿ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳಲಿವೆ. ಹಿಂದೆ ಮಾಡಿದ ಸಾಲವನ್ನ ತೋರುವಿರಿ. ಕೆಲಸ ಬದಲಾವಣೆಯ ನಿರೀಕ್ಷೆ ಇರುವವರಿಗೆ ಬಯಸಿದಂತೆ ಕೆಲಸ ಸಿಗುವುದು. ಈ ವರ್ಷ ಮಕರ ರಾಶಿಯವರಿಗೆ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತೆ. ವರ್ಷದ ಆರಂಭ ವೆಚ್ಚಗಳು ಮತ್ತು ಆದಾಯ ವಿಷಯದಲ್ಲಿ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು. ನೀವು ನಿರೀಕ್ಷೆ ಮಾಡಿದಂತೆ ವರ್ಷದ ಕೆಲ ತಿಂಗಳುಗಳು ಇರೋದಿಲ್ಲ. ವರ್ಷದ ದ್ವಿತೀಯಾರ್ಧವು ಕೆಲವು ಶುಭ ಸುದ್ದಿಗಳನ್ನು ತರಲಿವೆ. ವಿದೇಶದಲ್ಲಿ ಹೂಡಿಕೆ ಮಾಡಲು ಅವಕಾಶಗಳು ಸಿಗಬಹುದು. ಸ್ವಂತ ಹುದ್ದೆಯನ್ನು ವಿಸ್ತರಿಸುವಿರಿ. ಆರ್ಥಿಕ ಜೀವನ ಸುಧಾರಣೆ ಕಾಣುತ್ತಾ ಸಾಗಲಿದೆ. ಈ ರಾಶಿ ಕೃಷಿ, ಕಾರ್ಮಿಕರು, ವೈದ್ಯಕೀಯ, ಶೈಕ್ಷಣಿಕ, ಮಾಧ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕ ವರ್ಷವಾಗಿದೆ. ಈ ವರ್ಷ ಕುಂಭರಾಶಿಯವರು ಒಟ್ಟಾರೆಯಾಗಿ ಸಮತೋಲನದ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿರ್ತಾರೆ. ವರ್ಷದ ಆರಂಭವು ಧನಾಗಮನಕ್ಕೆ ಸ್ವಲ್ಪ ನಿಧಾನರಾಗಬಹುದು. ಹೆಚ್ಚಿನ ಗಳಿಕೆಯ ಅವಕಾಶಗಳು ಇರೋದಿಲ್ಲ. ಆದರೆ ಆರ್ಥಿಕ ಸ್ಥಿರತೆ ಉಳಿಯುತ್ತೆ. ಯಾವುದೇ ಹಣಕಾಸು ನಿರ್ವಹಣೆಯ ತೊಂದರೆಗಳು ತಡೆಯುತ್ತವೆ. ಈ ಸಮಯದಲ್ಲಿ ನೀವು ಮಾಡುವ ಯೋಜನೆಗಳು ಭವಿಷ್ಯದಲ್ಲಿ ಲಾಭ ತಂದುಕೊಡುವುದು. ಹಿಂದೆಂದೂ ನೋಡಿರದ ಆರ್ಥಿಕ ಲಾಭವನ್ನು ನೀವು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಅಲ್ಲದೆ ಮಾಡಿದ ಕಾರ್ಯಗಳು ಕೈ ಹಿಡಿದು ಇತರರಿಗೆ ಕೆಲಸ ಕೊಡಿಸುವ ಹಂತಕ್ಕೆ ನೀವು ಬೆಳೆಯಬಹುದು. ಮೀನರಾಶಿ. ಈ ರಾಶಿಯವರಿಗೆ ಆರ್ಥಿಕವಾಗಿ ತೃಪ್ತಿದಾಯಕ ವರ್ಷವಾಗಲಿದೆ. ಈ ವರ್ಷ ಕೆಲವು ವೆಚ್ಚಗಳು ಇದ್ರೂ ಕೂಡ ಆದಾಯ ಅಥವಾ ಉಳಿತಾಯ ಯಾವುದೇ ಪ್ರಮುಖ ಸಮಸ್ಯೆಗಳು ಇರೋದಿಲ್ಲ. ಇಡೀ ವರ್ಷ ಆರ್ಥಿಕ ಜೀವನ ಸಮತೋಲನವಾಗಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ನೆಮ್ಮದಿಯ ವಾತಾವರಣ ಇರುವುದು. ಹೂಡಿಕೆ ಹಾಗೂ ಪಿತ್ರಾರ್ಜಿತ ಆಸ್ತಿಯಿಂದ ಸಂಪತ್ತು ದ್ವಿಗುಣವಾಗಲಿದೆ. ನಿಮ್ಮ ಲಗ್ನ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣ ಆಗಮನಕ್ಕೆ ಕೊಂಚ ಅಡೆತಡೆಗಳು ಉಂಟಾಗಬಹುದು. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ನೀವು ಪಡೆಯುವಿರಿ. ನಿಮ್ಮ ಆದಾಯ ಹೆಚ್ಚಾಗುವ ಸಮಯ ಇದಾಗಿದೆ. ಆದರೆ ಎಲ್ಲದಕ್ಕೂ ತಾಳ್ಮೆಯಿಂದ ಇರೋದು ತುಂಬಾನೇ ಮುಖ್ಯ. ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.